ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೀಜಾಮೃತ ಎಂಬ ಅತ್ಯದ್ಭುತವಾದ ದ್ರಾವಣದ ಬಗ್ಗೆ ಮಾಹಿತಿ ಹೊತ್ತು ಬಂದಿದ್ದೇನೆ. ಬೀಜಾಮೃತ ಎಂಬುದು ಸಾವಯವ ಕೃಷಿಯಲ್ಲಿ ಬೀಜೋಪಚಾರಕ್ಕಾಗಿ ಬಳಸುವ ದೇಸಿ ಹಸುವಿನ ಉತ್ಪನ್ನಗಳಾದ ಸಗಣಿ, ಗಂಜಲ, ಸುಣ್ಣ ಮತ್ತು ಮಣ್ಣು ಇವೆಲ್ಲದರ ಮಿಶ್ರಿತ ದ್ರಾವಣವಾಗಿದೆ. ಇದು ಬೀಜಗಳನ್ನು ಶಿಲೀಂಧ್ರ ಮತ್ತು ಮಣ್ಣಿನಿಂದ ಬರುವ ರೋಗಗಳಿಂದ ರಕ್ಷಿಸಿ ಮೊಳಕೆಯೊಡೆಯುವಿಕೆಯನ್ನು ಹೆಚ್ಚಿಸುತ್ತದೆ. ಇದನ್ನು ತಯಾರಿಸುವ ವಿಧಾನ: 20 ಲೀಟರ್ ನೀರು, 5 kgಯಷ್ಟು ಸಗಣಿ, 5 ಲೀಟರ್ ಗಂಜಲ, 50 ಗ್ರಾಂ ಸುಣ್ಣ ಮತ್ತು 1 ಹಿಡಿ ಮಣ್ಣು ಇದನ್ನು ಮಿಶ್ರಣ ಮಾಡಿ ತಯಾರಿಸಲಾಗುತ್ತದೆ. ಈ ದ್ರಾವಣವನ್ನು ಬೀಜಗಳ ಮೇಲೆ ಚಿಮುಕಿಸಿ ಕೈಯಿಂದ ಚೆನ್ನಾಗಿ ಬೆರೆಸಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡಬೇಕು. ಇದು ಬೀಜ ಮತ್ತು ಮಣ್ಣಿನಿಂದ ಹರಡುವ ರೋಗಗಳಿಂದ ಬೀಜಗಳನ್ನು ರಕ್ಷಿಸುತ್ತದೆ. ಇದು ಬೀಜಗಳ ಮೊಳಕೆಯೊಡೆಯುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಸಸಿಗಳ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ. ಸಿದ್ಧಪಡಿಸಿದ ಬೀಜಾಮೃತವನ್ನು 5 ದಿನಗಳವರೆಗೆ ಬಳಸಬಹುದು. ಆದರೆ ಸುಣ್ಣವನ್ನು ಮಾತ್ರ ಬಳಸುವ ಸಮಯದಲ್ಲಿ ಸೇರಿಸುವುದು ಸೂಕ್ತ. ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಐಕಾನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು.